ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಂಗೆ ನಿಫ್ಟಿ ಕರೆಕ್ಷನ್ ಮೋಡಿಂದ ರಿಕವರಿ ಮೋಡಿಗೆ ಬರ್ತಾ ಇದೆ. ಅಂದರೆ ಸ್ವಲ್ಪ ಸಪೋರ್ಟ್ ತಗೊಂಡು ಮೇಲೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಯಾವ್ದಾದ್ರು ಒಂದು ಗುಡ್ ಸ್ಟಾಕು, ಒಳ್ಳೆ ಸ್ಟಾಕು ಶಾರ್ಟ್ ಟರ್ಮ್ಗೆ ಕರೆಕ್ಷನ್ ಆಗಿರುವಂಥದ್ದು ಲೋವರ್ ಲೆವೆಲ್ಸಲ್ಲಿ ಸಿಕ್ಕಿ ಅದು ಒಂದು ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅಂತ ಏನಾದರೂ ನೀವು ಹುಡುಕ್ತಾ ಇದ್ರೆ ಈ ವಿಡಿಯೋನ ನೋಡಿ. ನಿಮಗೆ ಕೆಲವೊಂದು ಕ್ಲೂಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೋಡಿ, ಫಸ್ಟು ನಿಫ್ಟಿ ಯಾಕೆ ಸಪೋರ್ಟ್ ತಗೊಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಇದು ನಮಗೆ ಮಂತ್ಲಿ ಚಾರ್ಟು, ರೈಟ್ ಹ್ಯಾಂಡ್ ಸೈಡ್ ಏನಿದೆ ಇದು ಡೇ ಚಾರ್ಟು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಚಾರ್ಟು ಮಂತ್ಲಿ ಚಾರ್ಟಲ್ಲಿ ಲಾಸ್ಟ್ 6 ಮಂತ್ಸಿಂದ ಡಿಸೆಂಬರಿಂದನೂ ಪ್ರೀವಿಯಸ್ ಮಂತಲ್ಲೂ ನಿಫ್ಟಿ ಬ್ರೇಕ್ ಆಗಿಲ್ಲ. ಸೊ ನೋಡಿ, ಈಗ ಜನವರಿ ಮಂತಲ್ಲಿ ನಾವಿದ್ದೀವಿ ಅಂತಂದರೆ ಪ್ರೀವಿಯಸ್ ಮಂತ್ ಲೋ ಯಾವುದು? ಡಿಸೆಂಬರ್ ಮಂತ್. ಸೊ ಜನವರಿ ಮಂತಲ್ಲಿ ಹೈಯಿಂದ 22,124ರಿಂದ 21,137, ಅಂದರೆ ಆಲ್ಮೋಸ್ಟ್ 1,000 ಪಾಯಿಂಟ್ ಕರೆಕ್ಷನ್ ಆಯಿತು ಹೈಯಿಂದ ಲೋಗೆ. ಆದರೆ ಮಾರ್ಕೆಟು ಮತ್ತೆ ಮೇಲಕ್ಕೆ ಹೋಯ್ತು. ಯಾಕೆ ಅಂತಂದರೆ ಪ್ರೀವಿಯಸ್ ಮಂತ್ ಲೋ ಏನಿದೆ ಇದು ಬ್ರೇಕ್ ಆಗಲಿಲ್ಲ. ಸೊ ಪ್ರೀವಿಯಸ್ ಮಂತ್ ಲೋ ಮತ್ತು ಹೈ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಅಂತಲೇ ನಾನೊಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ, ವೈ ಮಂತ್ಲಿ ಹೈ ಅಂಡ್ ಲೋ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಫೆಬ್ರವರಿ ಮಂತಲ್ಲಿ ನಿಫ್ಟಿ ಆಲ್ಮೋಸ್ಟ್ 700 ಪಾಯಿಂಟ್ ಕರೆಕ್ಷನ್ ಆಯಿತು ಹೈಯಿಂದ. 22,297 ಹೈ, 21,530 ಲೋ. ಆದರೆ ಆ ಮಂತಲ್ಲೂ ಪ್ರೀವಿಯಸ್ ಮಂತ್ ಲೋ ಏನಿದೆ ಜನವರಿ ಮಂತ್ ಲೋ ಬ್ರೇಕ್ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ನಿಫ್ಟಿ ರಿಕವರಿ ಮೋಡಲ್ಲಿ ಇದೆ, ಅಂದರೆ ಮೇಲ್ಗಡೆಗೆ ಹೋಗ್ತಾ ಇದೆ. ಸೊ ಮಾರ್ಚ್ ಮಂತಲ್ಲಿ ನೋಡಿ, 22,526 ಹೈ, 21,700 ಲೋ. ಹೆಚ್ಚು ಕಡಿಮೆ ನಮಗೆ 700 ಪಾಯಿಂಟು, 700ರಿಂದ 800 ಪಾಯಿಂಟ್ ಕರೆಕ್ಷನ್ ಆಯಿತು. ಆದ್ರೂ ಮಾರ್ಚ್ ಮಂತಲ್ಲೂ ಅಗೈನ್ ಗ್ರೀನ್ ಕಲರ್ ಕ್ಯಾಂಡಲ್ ಆಯಿತು, ಮತ್ತೆ ಅಪ್ವರ್ಡೇ ಇದೆ. ಸೊ ಯಾಕೆ ಅಂತಂದರೆ ಪ್ರೀವಿಯಸ್ ಮಂತ್ ಲೋ ಬ್ರೇಕ್ ಆಗಿಲ್ಲ. ಈಗ ಕರೆಂಟ್ ಮಂತು ಮೇ ಮಂತಲ್ಲಿ ಪ್ರೀವಿಯಸ್ ಮಂತ್ ಲೋ ಏನಿದೆ 21,777 ಇದೆ. ಅಂದರೆ ಏಪ್ರಿಲ್ ಮಂತ್ ಲೋ ಏನಿದೆ ಅದು ಬ್ರೇಕ್ ಆಗಿಲ್ಲ. ಮೊನ್ನೆ ಇಷ್ಟು ಕರೆಕ್ಷನ್ ಆದ್ರೂ 21,777 ಏನಿದೆ ಅದು ಬ್ರೇಕ್ ಆಗಿಲ್ಲ. ನೋಡಿ, 21,821. ಸೊ ಈ ಲೋ ಬ್ರೇಕು ಆಗಿಲ್ಲ, ಈ ಲೋ ಕೆಳಗಡೆ ಒನ್ ಡೇನು ಕ್ಲೋಸ್ ಆಗಿಲ್ಲ. ಇದನ್ನ ನಾವು ಡೈಲಿ ಚಾರ್ಟಲ್ಲಿ ನೋಡಂಗಿದ್ರೆ ನೋಡಿ, ನಿಫ್ಟಿ ಜನವರಿ ಅಲ್ಲಿ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನಲ್ಲಿ ಇತ್ತು. ಇದು ನೋಡಿ ಕ್ಲಿಯರ್ ಆಗಿ ಕಾಣುತ್ತೆ ನಿಮಗೆ. ಇಲ್ಲಿಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ವರೆಗೂ ಕರೆಕ್ಷನ್ ಆಯಿತು. ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನಲ್ಲಿ ಮತ್ತೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ವರೆಗೂ ಹೋಯ್ತು. ಅಲ್ಲಿಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ವರೆಗೂ ಬಂತು. ಇಲ್ಲಿಂದ ಮತ್ತೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ವರೆಗೂ ಹೋಯ್ತು. ಈಗ ಅದೇ ತರ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನಲ್ಲಿ ಅಗೈನ್ ಸಪೋರ್ಟ್ ತಗೊಂಡಿದೆ. ಮತ್ತೆ ಈ ಹೈ ಬ್ರೇಕ್ ಆಗುತ್ತಾ ಗೊತ್ತಿಲ್ಲ, ಆದರೆ ಈ ಪ್ಯಾಟ್ರನ್ ನೋಡ್ತಾ ಇದ್ದಾಗ ನಮಗೆ ಆ ಥರ ಅನ್ನಿಸ್ತಾ ಇದೆ. ಸೊ ಈಗ ನಾವು ನಿಫ್ಟಿ ಬೈ ಮಾಡಲಿಲ್ಲ ಅಂತಂದ್ರೂ ನಿಫ್ಟಿ ಈ ತರ ಇರೋದ್ರಿಂದ ಸಪೋರ್ಟ್ ತಗೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇರೋದ್ರಿಂದ ನೋಡಿ, ನಾನು ಮೇ 2ನೇ ತಾರೀಕು ಒಂದು ವಾಚ್ ಲಿಸ್ಟ್ ಅಂತ ಮಾಡಿ ಒಂದು ಸಮ್ ಶಾರ್ಟ್ ಟರ್ಮ್ ಪಿಕ್ಸ್ ಅಂತ ಮಾಡಿದ್ದೆ. ಯಾವುದೇ ಸ್ಟಾಕ್ಸು ನಾವು ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿದ್ದು ಬ್ರೇಕ್ಔಟ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಇನ್ನು ಯಾವುದೇ ಸ್ಟಾಕಲ್ಲಿ ಎಂಟ್ರಿ ಆಗಿಲ್ಲ. ಪ್ಲಸ್ ಈಗ ಯಾಕೆ ಎಂಟ್ರಿ ಆಗಿಲ್ಲ ಅಂತಂದ್ರೆ ನಿಫ್ಟಿನೇ ಕರೆಕ್ಟಿವ್ ಮೋಡಲ್ ಇತ್ತು, ಅಂದರೆ ನಿಫ್ಟಿನೇ ಡೌನ್ ಬರ್ತಾ ಇತ್ತು. ಸೊ ಡೌನ್ ಬರಬೇಕಾದ್ರೆ ನಾವು ಯಾಕೆ ಎಂಟ್ರಿ ಆಗಬೇಕು ಅನ್ನೋ ಇದರಲ್ಲಿ ನಮಗೆ ಯಾವುದೇ ಸ್ಟಾಕ್ಸು ಎಂಟ್ರಿ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ಏನು ಅಂತಂದರೆ ಮೇಜರ್ ಆಗಿ ನಾವು ಶಾರ್ಟ್ ಟರ್ಮ್ ಟ್ರೇಡರು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ಎಷ್ಟು ನಂಬರ್ ಆಫ್ ಟ್ರೇಡ್ಸ್ ಜಾಸ್ತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಮಾಡಿರೋ ಟ್ರೇಡ್ಸು ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ವೆಯ್ಟಿಂಗ್ ಮೋಡಲ್ ಇದ್ವಿ. ಈಗ ನಿಫ್ಟಿ ಸ್ವಲ್ಪ ಸಪೋರ್ಟ್ ತಗೊಳ್ಳೋ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾವು ನಿಫ್ಟಿ ಬೈ ಮಾಡಲಿಲ್ಲ ಅಂತಂದ್ರೂ ಈ ಥರ ಯಾವ ಸ್ಟಾಕ್ಸ್ನ ನಾವು ಬೈ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಸ್ಟಾಕು ನಾನು ಸೆಲೆಕ್ಟ್ ಮಾಡಿರೋವಂಥದ್ದು ONGC. ONGC ಮಂತ್ಲಿ ಚಾರ್ಟಲ್ಲಿ ಸ್ಟ್ರಾಂಗ್ ಇದೆ. ಸೊ RSI ಅಬೌವ್ 60 ಇದೆ. ಡೇ ಚಾರ್ಟಲ್ಲಿ ನೋಡಿ, ಪ್ರೀವಿಯಸ್ಲಿ ಇಲ್ಲಿಂದ ಇಲ್ಲಿ ಕರೆಕ್ಷನ್ ಆಯಿತು, ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನಿಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್. ಅದಾದಮೇಲೆ ಮತ್ತೆ ಇಲ್ಲಿಂದ ಮೇಲಕ್ಕೆ ಹೋಯಿತು. ಈಗ ಅಗೈನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನಿಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ಗೆ ಬಂದು ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಅಂತ ನಾನು ನಮ್ಮ ಕ್ಲಾಸಸಲ್ಲಿ ಹೇಳ್ತೀನಿ, ಅದು ಫಾರ್ಮ್ ಆಗಿದೆ. ಸೊ ಹಾಗಾಗಿ ನಾವು ಇದ್ರ ಕಡೆ ಕಾನ್ಸಂಟ್ರೇಷನ್ನ ಮಾಡ್ಬೋದು, ONGCನ ನೋಡ್ಬೋದು. ನಾನು ನಿಮ್ಗೆ ಇಲ್ಲೇ ಎಂಟ್ರಿ ಮಾಡಬೇಕು, ಇದೇ ಸ್ಟಾಪ್ ಲಾಸು, ಇದೇ ಟಾರ್ಗೆಟು ಅಂತ ಹೇಳ್ತಾ ಇಲ್ಲ. ಇದ್ರ ಕಡೆ ನಾವು ಗಮನ ಹರಿಸ್ಬೋದು. ಪ್ಲಸ್ ನೀವು
ಯಾವುದು ಎಕ್ಸಾಕ್ಟ್ ಎಂಟ್ರಿ ಪಾಯಿಂಟು, ಯಾವುದು ಸ್ಟಾಪ್ ಲಾಸು, ಎಲ್ಲಿ ಟಾರ್ಗೆಟು, ಇದನ್ನ ಕಂಪ್ಲೀಟ್ ಆಗಿ ಕಲಿಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಯ್ತು ಅಂತಂದ್ರೆ ನಿಮಗೆ ಇದೇ ONGC ಇದೇ ಚಾರ್ಟು ಯಾವ ತರ ರೀಡ್ ಮಾಡೋದು ಅಂತ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಟಾಟಾ ಪವರ್. ಟಾಟಾ ಪವರ್ ಕೂಡ ನಾನು ನಿಮಗೆ ಹೇಳಿರೋಂಗೆ ನಾವು ಮಂತ್ಲಿ ಚಾರ್ಟ್ ನೋಡ್ದಿರಾ ಡೇ ಚಾರ್ಟ್ಗೆ ಬರಲ್ಲ. ಮಂತ್ಲಿ ಚಾರ್ಟು ಸ್ಟ್ರಾಂಗ್ ಇದೆ. ಟಾಟಾ ಪವರ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಇಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಬಂದು ಇಲ್ಲಿ ಸಪೋರ್ಟ್ ತಗೊಳ್ತಾ ಇದೆ. RSI ಕೂಡ RSI 40 ನಲ್ಲಿ ಸಪೋರ್ಟ್ ತಗೊಳ್ತಾ ಇದೆ. ಇಲ್ಲಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಆಗಿದೆ. ಸೊ ನಾವು ಯಾವಾಗ ಎಂಟ್ರಿ ಮಾಡಬೇಕು, ಎಕ್ಸಾಕ್ಟ್ ಎಂಟ್ರಿ ಪಾಯಿಂಟ್ ಏನು ಅಂತ ನಮಗೆ ನಾಳೆ ಅಥವಾ ನಾಡಿದ್ದು ಗೊತ್ತಾಗುತ್ತೆ, ಅಥವಾ ಎಂಟ್ರಿ ಆಗ್ತೀವಾ ಇಲ್ವಾ ಅಂತಲೂ ನಾವು ನಾಳೆ ಗೊತ್ತಾಗುತ್ತೆ. ಸೊ ನಾಳೆ ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಕಂಡೀಷನ್ ನಾವು ಎಂಟ್ರಿ ಆಗ್ಬೋದು. ನೆಕ್ಸ್ಟ್ ಸ್ಟಾಕು PNB. ನೋಡಿ PNB ಕೂಡ ಮಂತ್ಲಿ ಚಾರ್ಟ್ ಅಲ್ಲಿ ಸ್ಟ್ರಾಂಗ್ ಇದೆ. ಮಂತ್ಲಿ ಚಾರ್ಟ್ ಇದು. ಡೇ ಚಾರ್ಟ್ ಅಲ್ಲಿ ನೋಡಿ ಪ್ರೀವಿಯಸ್ ಟೈಮು ಒಂದ್ಸಲಿ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಇಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಬಂದು ಟಚ್ ಆಗಿ ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಿದೆ. ಮತ್ತೆ ಇವಾಗ ಅದೇ ತರ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಇಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಪ್ಲಸ್ RSI ಅಟ್ 40 ನಲ್ಲಿ ಸಪೋರ್ಟ್ ತಗೊಳ್ತಾ ಇದೆ. ಸೊ ಈಗ ನಾವು ಇದರ ಕಡೆ ಗಮನ ಹರಿಸಬಹುದು. ಯಾಕೆಂದ್ರೆ ನಿಫ್ಟಿನೂ ಇದೇ ತರ ಪ್ಯಾಟರ್ನ್ ಅಲ್ಲಿ ಇದೆ. ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಇಂದ ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಬಂದು ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗ್ತಾ ಇದೆ. ಸೊ ಈ ಸ್ಟಾಕ್ಸ್ ನ, ಈ 3 ಸ್ಟಾಕ್ಸ್ ನಾನೇನೇ ತೋರಿಸಿನಿ, ಟಾಟಾ ಪವರ್, ONGC, PNB, ಇದು ಸ್ಟ್ರಾಂಗ್ ಇರೋ ಸ್ಟಾಕ್ಸ್. ಬಿಕಾಸ್ ಆಫ್ ಮಾರ್ಕೆಟ್ ಕಂಡೀಷನ್ಸ್ ಡೌನ್ ಬಂದಿದೆ. ಡೌನ್ ಬಂದು ಇದನ್ನು ನಿಫ್ಟಿ ತರನೇ ಸಪೋರ್ಟ್ ತಗೊಳ್ತಾ ಇದೆ. ಮತ್ತೆ ಇದೆಲ್ಲ ಸೆಕ್ಟಾರ್ ವೈಸು ಸ್ಟ್ರಾಂಗ್ ಇದೆ. ಸೊ ಇದನ್ನ ನಾವು ಒಂದು ಎಂಟ್ರಿ ಪ್ರೈಸು ಮತ್ತೆ ಸ್ಟಾಪ್ ಲಾಸು ಮತ್ತೆ ಟಾರ್ಗೆಟ್ ನ ಇಟ್ಕೊಂಡು ಬೈ ಮಾಡ್ಬೋದು. ಸೊ ಯಾವಾಗ ನಾವು ಕಂಪ್ಲೀಟ್ ಆಗಿ ನೀವು ಇದನ್ನೇ ಯಾಕೆ ಬೈ ಮಾಡಬೇಕು, ಇದನ್ನ ಬೈ ಮಾಡಿದ್ರೆ ಏನ್ ಸ್ಟಾಪ್ ಲಾಸ್ ಇರುತ್ತೆ, ಏನ್ ನಾನು ರಿಸ್ಕ್ ತಗೊಬೇಕು, ಮತ್ತೆ ಟಾರ್ಗೆಟ್ ಎಲ್ಲಿ, ಅಕಸ್ಮಾತ್ ಮೇಲಕ್ಕೆ ಹೋಗದೆ ಅದೇನಾದ್ರು ಇನ್ ಬಿಟ್ವೀನ್ ಅಲ್ಲಿ ರಿವರ್ಸ್ ಆಯ್ತು ಅಂತಂದ್ರೆ ನಾನು ಎಲ್ಲಿ ಎಕ್ಸಿಟ್ ಆಗಬೇಕು, ಇದನ್ನ ಕಂಪ್ಲೀಟ್ ಆಗಿ ಇದನ್ನೇ ನೀವು ಕಲಿಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಬಂತು ಜಾಯಿನ್ ಆದ್ರೆ ನಾನು ನಿಮ್ಗೆ ಇದನ್ನೇ ಕಲಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ನಿಮ್ಗೆ ಯಾವ್ದನ್ನ ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ನಾವು ಕಲಿಸ್ತೀವಿ ಅನ್ನೋದಕ್ಕೆ ಒಂದು ಹಿಂಟ್ ನ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ತುಂಬಾ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಯಾವ್ದನ್ನ ಕಲಿಸ್ತೀವಿ ಅಂತಾನೆ ಹೇಳಲ್ಲ. ನೀವು ಅಲ್ಲಿ ಹೋಗ್ತೀರಾ, ನೀವು ಬೆಳಿಗಿಂದ ಸಾಯಂಕಾಲವರೆಗೂ ಅಂದ್ರೆ ಮಾರ್ಕೆಟ್ 9:15 ಓಪನ್ ಆಗಿ 3:30ವರೆಗೂ ಕುತ್ಕೊಳ್ಳೋ ಟ್ರೇಡರ್ ನೀವು ಆಗೇ ಇರಲ್ಲ. ಸೊ ಆದ್ರೂ ಆ ತರ ಟ್ರೈನಿಂಗ್ ಸೆಷನ್ಸ್ಗೆ ಹೋಗಿ ನೀವು ಟ್ರೈನಿಂಗ್ ನ ತಗೊಳ್ತೀರಾ. ಆದ್ರೆ ನಿಮ್ಗೆ ಒಂದು ಬೇರೆ ಬಿಸ್ನೆಸ್ ಇರುತ್ತೆ, ಅದನ್ನ ನೀವು ನೋಡ್ಕೊಳ್ತಾ ಇರ್ತೀರಾ. ಸೊ ಅವಾಗ ನೀವು ಅದನ್ನ ಕಲಿತು ಪ್ರಯೋಜನ ಇಲ್ಲ. ಯಾಕಂದ್ರೆ ನೀವು 9:15 3:30ವರೆಗೂ ಸಿಸ್ಟಮ್ ಮುಂದೆ ಕೂರಕ್ಕೆ ಆಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ದು ಎಲ್ಲ ನಾವು ಮಾಡ್ತಾ ಇರೋದು ಡೇ ಚಾರ್ಟು ಮತ್ತೆ ಮಂತ್ಲಿ ಚಾರ್ಟು. ಸೊ ಹಾಗಾಗಿ ನೀವು ಬೆಳಿಗ್ಗೆ 9:15 ಸಾಯಂಕಾಲ 3:30ವರೆಗೂ ಸಿಸ್ಟಮ್ ಮುಂದೆ ಕುತ್ಕೊಂಡು ನೀವು ಮಾಡುವಂಥದ್ದು ಏನೂ ಇಲ್ಲ. 3:30 ಆದ್ಮೇಲೆ ನೀವು ಅನಾಲಿಸಿಸ್ ನ ಮಾಡ್ಬೇಕಾಗುತ್ತೆ. ಇವಾಗ ನಾನು ಯಾವ ತರ ಈ ಟೈಮಲ್ಲಿ ಅನಾಲಿಸಿಸ್ ನ ಮಾಡಿ ಈ ತರ ಸ್ಟಾಕ್ಸ್ ನ ಫೈಂಡ್ ಔಟ್ ಮಾಡಿದ್ನೋ ಅದೇ ತರ ನೀವು ಕಲಿಬೇಕು, ನೀವು ಮಾಡಬೇಕು ಅಂತಂದ್ರೆ ನೀವು ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಯ್ತು ಆದ್ರೆ ನಾನು ನಿಮ್ಗೆ ಇದನ್ನೇ ಕಲಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.